ಅವರಿಬ್ಬರು ಮೂಲತಃ ಬೇರೆ ಬೇರೆ ರಾಜ್ಯದವರು. ಬೆಂಗಳೂರನ್ನೇ ಅರಸಿ ಕೆಲಸಕ್ಕೆ ಅಂತ ಬಂದಿದ್ರು. ಪ್ರೀತಿಯವರನ್ನ ಒಂದು ಮಾಡಿತ್ತು. ನಂತರ ಮನೆಯವರನ್ನ ಒಪ್ಪಿಸಿ ಮದುವೆ ಕೂಡ ಆಗಿದ್ರು. ಮದುವೆಯಾಗಿ 3 ಮಕ್ಕಳಿದ್ರು. ಸಂಸಾರದ ಬಂಡಿ ಹಳಿ ತಪ್ಪಿದೆ. ಅಷ್ಟಕ್ಕೂ ಆಗಿದ್ದೇನು ಅಂತೀರಾ? ಈ ಸ್ಟೋರಿ ನೋಡಿ. ಮೂವರು ಹೆಣ್ಣು ಮಕ್ಕಳೇ ಅಂತ ಹೆಂಡತಿಗೆ ಕೈಕೊಟ್ಟ ಗಂಡ, ಪರಸ್ತ್ರೀ ಸಹವಾಸ ಹೆಂಡತಿ ಮಕ್ಕಳನ್ನ ತ್ಯಜಿಸಿದ ಪಾಪಿ. ಈ ಫೋಟೋದಲ್ಲಿ ನೋಡ್ತಿದ್ದೀರಲ್ಲ, ಈತನ ಹೆಸರು ಹರೀಶ್ ಮಾಲಿ. ರಾಜಸ್ಥಾನ ಮೂಲದವನು. ಆಂಧ್ರ ಪ್ರದೇಶದ ವರಲಕ್ಷ್ಮಿ ಹಾಗೂ ಹರೀಶ್ ಇಬ್ಬರು ಮೆಡಿಕಲ್ ಫೀಲ್ಡ್ ನಲ್ಲಿ ಕೆಲಸ ಮಾಡುತ್ತಿದ್ದರು. ಇಬ್ಬರ ನಡುವೆ ಸ್ನೇಹ ಪ್ರೀತಿಗೆ ತಿರುಗಿ 2014ರಲ್ಲಿ ಮನೆಯವರನ್ನ ಒಪ್ಪಿಸಿ ಮದುವೆಯಾಗಿದ್ದರು. ನಂತರ 2 ಹೆಣ್ಣು ಮಕ್ಕಳು ಜನಿಸಿದ್ದವು. ಅಲ್ಲಿಂದಲೇ ನೋಡಿ ಪತಿರಾಯ ಹರೀಶ್ ಕಿರಿಕ್ ಶುರು ಮಾಡಿದ್ದು. ನನಗೆ ಗಂಡು ಮಗು ಬೇಕು ಎಂದು 3ನೇ ಮಗುವನ್ನ ಮಾಡಿಕೊಂಡಿದ್ದರು. ಆದ್ರೆ ಆ ಮಗು ಸಹ ಹೆಣ್ಣು ಮಗುವಾಗಿತ್ತು. 2 ತಿಂಗಳ ಹೆಣ್ಣು ಮಗುವಿನ ಬಾಣಂತಿಯಾದ ವರಲಕ್ಷ್ಮಿಯನ್ನ ನಡು ನೀರಿನಲ್ಲಿ ಕೈಬಿಟ್ಟ ಹರೀಶ್ ಮತ್ತೊಬ್ಬ ಹೆಣ್ಣಿನ ಸಹವಾಸಕ್ಕೆ ಬಿದ್ದಿದ್ದ. ಇದನ್ನು ತಿಳಿದ ವರಲಕ್ಷ್ಮಿ ಗಂಡನನ್ನ ಪ್ರಶ್ನಿಸಿದ್ದಳು. ಹರೀಶನಿಗೆ ಅವನ ತಂದೆ ತಾಯಿಗಳು ಸಹಕರಿಸಿದ್ದರು. 3 ಹೆಣ್ಣು ಮಗು ಆಯಿತು ಅನ್ನೋ ಕಾರಣಕ್ಕೆ ಹರೀಶ್ ಸೇರಿದಂತೆ ಅವನ ಕುಟುಂಬಸ್ಥರು ವರಲಕ್ಷ್ಮಿ ಮೇಲೆ ಹಲ್ಲೆ ನಡೆಸಿದ್ದರು. ಇದು ಸಾಲದೆಂಬಂತೆ ವರಲಕ್ಷ್ಮಿ ಜೊತೆ ಸಂಸಾರ ಮಾಡದೆ ಮತ್ತೊಬ್ಬ ಹೆಂಗಸಿನ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದ. ಮನೆ ಸಂಸಾರದ ಜವಾಬ್ದಾರಿಯನ್ನ ನೋಡಿಕೊಳ್ಳದ ಹರೀಶ್ ವರಲಕ್ಷ್ಮಿಗೆ 3 ಮಕ್ಕಳನ್ನ ಕೈಗಿಟ್ಟು ಎಸ್ಕೇಪ್ ಆಗಿದ್ದಾನೆ. ಸರ್, ನಮ್ಮ ಹತ್ರ ಅವರು ಕೆಲಸ ಮಾಡಿರೋದು ಒಬ್ಬ ಹುಡುಗ ಅಷ್ಟೇ ಬಿಟ್ಟರೆ ನಮಗೂ ಯಾವುದು ರಿಲೇಷನ್ ಇಲ್ಲ. ಅವ್ರ ಮದುವೆಗೆ ನಾವು ಇನ್ಕ್ಲೂಡ್ ಇಲ್ಲ, ನಮಗೂ ರಿಲೇಷನ್ ಇಲ್ಲ. ಅದನ್ನು 2018ಗೆ ನಮ್ಮ ಹತ್ರ ಕೆಲಸ ಬಿಟ್ಬಿಟ್ರು ಅವರು. ಅದು ಬಿಟ್ಟರೆ ನಮಗೂ ಯಾವುದು ರಿಲೇಷನ್ ಇಲ್ಲ. ಅಲ್ಲ 420 ನಮ್ಮ ಮೇಲೆ ಅವ್ರು ಕೇಸ್ ಹಾಕಿರೋದು. ಅದು 100% ಸತ್ಯ ಇದೆ. ಅದಕ್ಕೇನಿಲ್ಲ. ಅದಕ್ಕೆ ಕಾನೂನು ಇದೆ, ಪೊಲೀಸ್ ಸ್ಟೇಷನ್ ಇದೆ. ಪೊಲೀಸ್ ಸ್ಟೇಷನ್ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಬಂದಿದ್ದೀನಿ ಪೊಲೀಸ್ ಸ್ಟೇಷನ್ಗೆ. ಇನ್ಮೇಲೆ ಯಾರಿಗಾನ ಕೆಲಸ ಕೊಡಬಾರ್ದು, ಆ ಥರ ಪೊಸಿಷನ್ ಬಂದಿದೆ. ನಮ್ಮ ಹತ್ರ ಒಂದು ಹೆಚ್ಚು ಕಮ್ಮಿ ಹಾಸ್ಪಿಟಲಲ್ಲಿ 20 ಹುಡುಗರು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರ ಪರ್ಸನಲ್ ಲೈಫ್ಗೆ ನಾವು ಜವಾಬ್ದಾರಿ ತಗೊಳಕ್ಕಾಗಲ್ಲ. ಆ ಪೊಲೀಸ್ ಇದ್ದಾರೆ, ಅದಕ್ಕೆ ನಮ್ಮಲ್ಲಿ ಅವ್ರು FIR 420 ಕೇಸ್ನೂ ಹಾಕಿದ್ದಾರೆ. ನಾನು ಇನ್ನವರೆಗೆ ರಿವರ್ಸ್ ಹೋಗಿಲ್ಲ. ಒಬ್ಬನಿದ್ದಾರೆ, ರೆಸ್ಪೆಕ್ಟ್ ಕೊಡೋಣ. ಪೊಲೀಸ್ ಇದ್ದಾರೆ, ಕಾನೂನು ಇದ್ದಾರೆ, ಮಾಡಲಿ. ಇದೆಲ್ಲವನ್ನು ನೋಡಿ ಸಾಕಾಗಿದ್ದ ವರಲಕ್ಷ್ಮಿ ಡಿಸೆಂಬರ್ 10ನೇ ತಾರೀಕು ಈಶಾನ್ಯ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಗಂಡ ಹರೀಶ್ ಮಾಲಿ ಹಾಗೂ ಮತ್ತೊಬ್ಬ ಹೆಂಗಸು ಪೂಜಾ ಸೇರಿದಂತೆ 7 ಜನರ ವಿರುದ್ಧ FIR ದಾಖಲಿಸಿದ್ದಾರೆ. ಪೊಲೀಸರು ತನಿಖೆ ಶುರು ಮಾಡಿದ್ದು ಸಾಕ್ಷಿಗಳನ್ನ ಒದಗಿಸುವಂತೆ ವರಲಕ್ಷ್ಮಿಗೆ ಸೂಚಿಸಿದ್ದಾರಂತೆ. ಒಟ್ಟಾರೆ ನನಗೆ ನನ್ನ ಗಂಡ ಬೇಕು ಎಂದು ಬೇಡುತ್ತಿರುವ ವರಲಕ್ಷ್ಮಿಗೆ ಪೊಲೀಸರು ಯಾವ ರೀತಿ ನ್ಯಾಯ ಒದಗಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.